ಚಿಂತನೆ ಪ್ರಾರ್ಥನೆ. ಚಿಂತನೆ ಆಸೆ. ಸತು ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸಿ ಚ ಪರಿತುಷ್ಟೆ ಕೋರ್ತವಾನ್ ಕೋ ದರಿದ್ರಃ ಎಂದಿದೆ ಸುಭಾಷಿತ. ಅಂದರೆ ಇನ್ನೂ ಬೇಕೆಂಬ ಆಸೆ ಯಾರಲ್ಲಿ ಇರುತ್ತದೆಯೋ ಅವರೇ ದರಿದ್ರರು. ಮನಸ್ಸಿನಲ್ಲಿ ತೃಪ್ತಿ ಇದ್ದಾಗ ಯಾರು ಶ್ರೀಮಂತರು, ಯಾರು ಬಡವರು? ಅಂದರೆ ಮನಸ್ಸಿಗೆ ತೃಪ್ತಿ ಮುಖ್ಯ. ಬೆಟ್ಟವು ದೊಡ್ಡದು, ಬೆಟ್ಟಕ್ಕಿಂತ ಸಮುದ್ರವು ದೊಡ್ಡದು, ಸಮುದ್ರಕ್ಕಿಂತಲೂ ಆಕಾಶ ದೊಡ್ಡದು. ಆದರೆ ಬ್ರಹ್ಮನಿಗಿಂತಲೂ ಆಶೆಯು ಇನ್ನೂ ದೊಡ್ಡದು. ಆಶೆ ಇಲ್ಲದ ಯಾವ ಕೆಲಸವೂ ಎಲ್ಲಿಯೂ ಇಲ್ಲ. ಮನುಷ್ಯನು ಮಾಡುವ ಪ್ರತಿಯೊಂದು ಕೆಲಸವೂ ಆಸೆಯಿಂದಲೇ ಪ್ರೇರಿತವಾದುದು. ನಿಮ್ಮ ಆಸೆಯು ನಿಜಕ್ಕೂ ಪವಿತ್ರವಾದುದೇ ಆಗಿದ್ದಲ್ಲಿ ಅದು ಒಂದು ಪ್ರಾರ್ಥನೆಯೇ ಆಗಿರುವುದು ಎಂದಿದ್ದಾನೆ ಹೂಕರ್. ಒಂದು ಸುಭಾಷಿತ ಹೀಗೆ ಹೇಳಿದೆ: ಬೆಟ್ಟವು ದೊಡ್ಡದು, ಬೆಟ್ಟಕ್ಕಿಂತ ಸಮುದ್ರವು ದೊಡ್ಡದು, ಸಮುದ್ರಕ್ಕಿಂತಲೂ ಆಕಾಶ ದೊಡ್ಡದು, ಆಕಾಶಕ್ಕಿಂತಲೂ ಬ್ರಹ್ಮವು ದೊಡ್ಡದು, ಆದರೆ ಬ್ರಹ್ಮಕ್ಕಿಂತಲೂ ಆಸೆಯು ಇನ್ನೂ ದೊಡ್ಡದು. ಆದುದರಿಂದ ಆಸೆ ಎಂಬುದು ಸರ್ವಭಕ್ಷಕ, ಸರ್ವನಾಶಕ ಹಾಗೂ ಸರ್ವಧ್ವಂಸಕ. ಆದುದರಿಂದ ಆಸೆಯಿಂದ ದೂರವಿದ್ದರೆ ಎಲ್ಲರಿಗೂ ಕ್ಷೇಮ. ಕೆಲವರು ಆಸೆಯ ಹಿಂದೆ ಹೋಗಿ ಹಾದಿ ತಪ್ಪಿ ಪರಿತಪ್ಪಿಸುವುದನ್ನು ಕಂಡಿದ್ದೇವೆ. ಕೆಲವರು ತಮ್ಮ ಬಯಕೆಯನ್ನು ಹೊರ ಪ್ರಪಂಚದಲ್ಲಿ ಹುಡುಕುತ್ತಾರೆ. ಅವುಗಳೇ ಸಂಪತ್ತು, ಮನೆ, ಅಧಿಕಾರ, ಕುಟುಂಬ, ಹೊಗಳಿಕೆ, ಖ್ಯಾತಿ, ಭೋಗ ಜೀವನ. ಇವುಗಳೇ ನನ್ನ ಆಶಯಗಳು ಎಂದು ಇವುಗಳ ಹಿಂದೆ ಹೋಗುತ್ತಾರೆ. ಆದರೆ ಇವುಗಳು ನಮಗೆ ಎಂತಹ ರೀತಿಯ ತೃಪ್ತಿ ನೀಡಬಲ್ಲದು ಎಂಬ ಅರಿವಿಲ್ಲದೆ ಹೋಗುತ್ತಾರೆ. ಕಡೆಗೆ ಕೇವಲ ತಾತ್ಕಾಲಿಕ ತೃಪ್ತಿಗೆ ಮಾರು ಹೋಗಿಬಿಡುತ್ತಾರೆ. ನಮ್ಮ ನಿಜವಾದ ಆಶಯವು ಧರ್ಮ, ಕರ್ಮ, ದೇವರು, ಭಕ್ತಿ, ಜನನ ಮರಣಗಳ ನಡುವಿನ ಪಯಣ, ಮುಕ್ತಿ ಇವುಗಳ ಹಿಂದೆ ಹೋಗಬೇಕಿತ್ತು. ಇವುಗಳ ಹಿಂದೆ ಹೋದಲ್ಲಿ ನಮಗೆ ಶಾಶ್ವತ ತೃಪ್ತಿ ದೊರಕುತ್ತದೆ. ಇದು ಅಂತರಂಗ ಸುಖದ ಹಾದಿಗಳು. ಆದರೆ ನಾವು ಬಹಿರಂಗದ ಸುಖದೆಡೆಗೆ ಸಾಗುತ್ತಾ ಅಂತರಂಗದ ಶಾಶ್ವತ ಸುಖದ ಗುರಿ ತಲುಪುವುದಿಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿನ ಅಜ್ಞಾನ, ಅರಿವಿಲ್ಲದಿರುವಿಕೆ. ಆದರೆ ಆಶೆಯನ್ನು ಬಿಟ್ಟರೆ ಎಲ್ಲವನ್ನೂ ಸಾಧಿಸಬಹುದು. ಆದರೆ ಆಶೆಯನ್ನು ನಾವು ಬಿಟ್ಟರೂ ಅದು ನಮ್ಮನ್ನು ಬಿಡುವುದಿಲ್ಲ. ಇದನ್ನೇ ಜೀವಾತ್ಮ ಹಾಗೂ ಪರಮಾತ್ಮನ ನಡುವಿನ ಆಟ ಎಂದು ಕೇಳಿದ್ದೇವೆ. ನಾವು ನಮ್ಮ ಹೃದಯ ಮಂಟಪದಲ್ಲಿ ವಾಸಿಸುವ ಭಗವಂತನನ್ನು ಅರಿಯುತ್ತೇವೆಯೋ ಅಂದು ನಮ್ಮ ಆಶೆ ದೂರಾಗಿ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಒಂದು ಶ್ಲೋಕ ಹೀಗಿದೆ: ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚಾತ್ ಆಶಾಪಿಂಡಂ. ಇದರ ಅರ್ಥ, ಶರೀರವು ಹಣ್ಣಾಯಿತು, ತಲೆ ಕೂದಲುಗಳು ಬಿಳುಪಾದವು, ಬಾಯಲ್ಲಿ ಹಲ್ಲುಗಳೆಲ್ಲ ಉದುರಿ ಹೋದವು, ಮುದುಕನಾಗಿ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಅಡ್ಡಾಡುತ್ತಾನೆ. ಇಷ್ಟಾದರೂ ಇಂಥವನನ್ನು ಆಶೆಯು ಮಾತ್ರ ಬಿಡುತ್ತಿಲ್ಲವಲ್ಲ. ಇದು ಆಶ್ಚರ್ಯವಲ್ಲವೇ? ಅದಕ್ಕೆ ಹಿರಿಯರು ಹೇಳಿದ್ದು, ಆಶೆಯನ್ನು ಬಿಟ್ಟವನೇ ಧೀರ ಎಂದು. ಇನ್ನೊಂದು ಶ್ಲೋಕ ಈ ರೀತಿ: ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯುಃ ತದಪಿನ ಮುಂಚತ್ ಆಶಾವಾಯುಃ ಎಂದು. ಅಂದರೆ ಹಗಲು, ರಾತ್ರಿ, ಸಂಜೆ, ಬೆಳಿಗ್ಗೆ, ಶಿಶಿರ, ವಸಂತ ಬಂದು ಬಂದು ಹೋಗುತ್ತವೆ. ಕಾಲವು ಆಟವಾಡುತ್ತದೆ. ಆದರೂ ಆಶಯವು ಬಿಡುವುದಿಲ್ಲ.